ಎಂಟೈರ್ ಇವೆಂಟ್ ನ BS ಎಂಟರ್ಟೈನರ್ಸ್ ಅವರು ಆರ್ಗನೈಸ್ ಮಾಡಿದರೆ. ನೀವೇನ್ ಕೂತಿದ್ದೀರಾ, ಇವೆಂಟ್ ನೋಡ್ತಿದ್ದೀರಾ, ಇದೆಲ್ಲದಕ್ಕೂ ಕಾರಣ ಡಾಕ್ಟರ್ ದಿನೇಶ್ ಗುರೂಜಿ ಅವರು. ಇವರ ಅಂಡರ್ ಕೆಲಸ ಮಾಡ್ತಾರೆ ನಮ್ಮ BS ಎಂಟರ್ಟೈನರ್ಸ್ ಅಂತ ಹೇಳ್ತಾ, ಸದ್ಯಕ್ಕೆ BS ಎಂಟರ್ಟೈನರ್ಸ್ ಇಂದ ಒಂದು ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ರೆಡಿ ಇದೆ. जय देव जय देव जय मंगल मूर्ति हो श्री मंगल मूर्ति, दर्शन मात्रे मानव कामना पूर्ति. जय देव जय देव. लंबोदर तू विनायका तू मल्लोणेश्वर मोरया, विघ्नेश्वर तू एकदंत तू मयूरेश्वरा मोरया. वक्रतुंड तू गजमुखा तू सिद्धि विनायका. ಈಗ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಕಾಯ್ತಾ ಇದೆ ನಮ್ಮೆಲ್ರಿಗೂ ಎಂಟರ್ಟೈನ್ ಮಾಡೋದಕ್ಕೆ. ಭರತನಾಟ್ಯಂ ಡಾನ್ಸ್ ಅಂತ ಅಂದಿದ ತಕ್ಷಣ ನಮ್ಮೆಲ್ರಿಗೂ ಗೊತ್ತಿರತ್ತೆ, ಆ ಒಂದು ಮುದ್ರಾಗಳಾಗಿರ್ಬೋದು, ಎಕ್ಸ್ಪ್ರೆಷನ್ ಕ್ವೀನ್ಸ್ ಅಂತಾನೆ ಹೇಳ್ಬೋದು ನಾವೆಲ್ಲ ಡಾನ್ಸರ್ಸ್ಗೆ. ಸೊ ಪುಷ್ಕರ ಸೆಂಚರ್ ಆಫ್ ಪರ್ಫಾರ್ಮೆನ್ಸ್ ಆರ್ಟ್ಸ್ ಇಂದ ಬರ್ತಿದ್ದಾರೆ ನಮ್ಮ ಡಾನ್ಸರ್ಸು. ಜೋರಾದ ಚಪ್ಪಾಳೆ ಬರಬೇಕು ಎಲ್ಲಾ ಡಾನ್ಸರ್ಸ್ಗೂ. तांडव गणपति ससिमितो मेन, 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 तांडव गणपति. ಮಿನಿಸ್ಟರ್ ಕರೆಸಬೇಕು, MLA ಕರೆಸಬೇಕು, ಯಾರು ಸೆಲೆಬ್ರಿಟಿ ಕರೆಸಬೇಕಂತ ಯೋಚನೆ ಮಾಡ್ತೀವಿ. ಯಾರಾದ್ರೂ ನಮಗೋಸ್ಕರ ಯೌವನವನ್ನ ದೇಶದ ಸೇವೆಗೆ ಗಡಿಯಲ್ಲಿ ಕಾಯ್ತಾ ಇರ್ತಕ್ಕಂಥ ಯೋಧರನ್ನ ಕರೆಸೋದಿಲ್ಲ. ನಾನು ಬಹಳಷ್ಟು ಕಾರ್ಯಕ್ರಮ ನೋಡ್ತಿದ್ದೆ. ಇವತ್ತು ಯೋಧರು, ನನಗೆ ಕುಮಾರಸ್ವಾಮಿ ಅಂತ ಹೇಳಿ ಒಬ್ಬ ಯೋಧರು ಪರಿಚಯ ಆಗ್ತಾರೆ. ಕುಮಾರಸ್ವಾಮಿ ಅಂತ ಯೋಧರು ಫೋನ್ ಮಾಡಿದ್ರೆ ಅವ್ರ ಫೋನಲ್ಲಿ ಒಂದ್ ಎರಡೆರಡು ಮಾತು ಹೇಳ್ಬಿಟ್ರು, ಅದನ್ನ ನಿಮ್ಮೊಂದಿಗೆ ಹಂಚ್ಕೊಬೇಕು ಈ ವೇದಿಕೆಯಲ್ಲಿ. ನನಗೆ ಕಣ್ಣಲ್ಲಿ ನೀರು, ಮೈಯೆಲ್ಲ ರೋಮಾಂಚನ ಆಗೋಯ್ತು. ಸರ್ ನೋಡಿ, ನೀವು ದಿನ ಬೆಳಗಾದ್ರೆ ದೇವ್ರ ಪೂಜೆ ಮಾಡ್ತೀರಾ, ನಾವು ಯೋಧರು ದಿನ ಬೆಳಗಾದ್ರೆ ಭಾರತಾಂಬೆಯನ್ನ ಪೂಜೆ ಮಾಡ್ತೀವಿ, ಭಾರತದ ಧ್ವಜವನ್ನ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು. ಸರ್, ನಾವು ಕನ್ನಡಿಗರು ಗಡಿಯಲ್ಲಿ ಕಾಯ್ತಾ ಇರ್ತೀವಿ, ಯಾರೋ ಒಬ್ಬ ಕನ್ನಡದ ಅಧಿಕಾರಿ ಬಂದಿದ್ದಾರೆ ಅಂದ್ರೆ ಅವ್ರು ಮಾತಾಡ್ಸೋದಕ್ಕೆ 50 ಕಿಲೋಮೀಟರ್ ಹೋಗ್ತೀವಿ ಸರ್ ನಾವು ಅಂತ ಹೇಳಿದ್ರು, ಅವ್ರು ಮಾತಾಡ್ಸೋದಕ್ಕೆ. ಅದಾದ್ಮೇಲೆ ಇನ್ನೊಂದು ಮಾತು ಹೇಳಿದ್ರು, ಬಹಳ ಭಾವುಕನಾದೆ ಆ ಸಂದರ್ಭದಲ್ಲಿ, ಬರೀ ಫೋನಲ್ಲೇ. ಸರ್ ನೋಡಿ, ಪ್ರತಿಯೊಬ್ಬ ಯೋಧನ ಹಿಂದೆ ಒಂದು ಬ್ಯಾಗ್ ಇರುತ್ತೆ, ಆ ಬ್ಯಾಗ್ನಲ್ಲಿ ಒಂದು ವಾಟರ್ ಬಾಟಲ್ ಇರುತ್ತೆ, ಮತ್ತೆ ಒಂದು ಶೇವಿಂಗ್ ಸೆಟ್ ಇರುತ್ತೆ, ಜೊತೆಗೆ ನಾವು ಒಂದು ಕರ್ಚಿಪ್ನಲ್ಲಿ ನಮ್ಮ ಕರ್ನಾಟಕದ ಕನ್ನಡ ನಾಡಿನ ಮಣ್ಣನ್ನ ತಗೊಂಡೋಗಿರ್ತೀವಿ. ಯಾವುದೇ ಸಂದರ್ಭದಲ್ಲಿ ಶತ್ರುಗಳ ಬುಲೆಟ್ ನಮ್ಮ ಎದೆಗೆ ಬೀಳಬಹುದು, ಬಿದ್ರು ಸಹ ನಾವು ಲೆಕ್ಕಿಸದೆ ನಮ್ಮ ದೇಶಕ್ಕಾಗಿ ನಾವು ವೀರ ಮರಣವನ್ನ ಒಪ್ತೀವಿ ಅಂತ ಹೇಳಿ ಅವರು ಹೇಳಿದ್ರು. ಅವರ ಜೊತೆ ಸಂಪರ್ಕ ಆದ ನಂತರ ಎಲ್ಲ ಕಾರ್ಯಕ್ರಮನ ಇವತ್ತು ನಾನು ಯೋಧರ ಕೈಯಲ್ಲಿ ಉದ್ಘಾಟನೆ ಮಾಡಿಸ್ತಾ ಇದ್ದೀನಿ. ನಾನು ಯಾವುದೇ MLA ಗೆ ಕಾಯೋದಿಲ್ಲ, ಯಾವ ಮಿನಿಸ್ಟರ್ಗೂ ಕಾಯಲ್ಲ.
ಆಮೇಲೆ ಇನ್ನೊಂದು ಕೆಲಸ ಮಾಡ್ತಿದ್ದಾರೆ ಅವರು. ಇವತ್ತು ಯಾರೋ XYZ ಏನಾದ್ರು ಡೆತ್ ಆದ್ರೆ ಅವ್ರ ಮೇಲೆ ನಮ್ಮ ರಾಷ್ಟ್ರದ ಧ್ವಜವನ್ನ ಹಾಕ್ತಾರೆ. ಆದ್ರೆ 30 ವರ್ಷ ದೇಶಕ್ಕಾಗಿ ಸೇವೆ ಮಾಡಿದಂತ ಯೋಧರು ನಿವೃತ್ತರಾಗಿ ಬಂದ ಮೇಲೆ ಅವ್ರೇನಾದ್ರು ಮನೆಯಲ್ಲಿ ಅನಾರೋಗ್ಯ ಅಥವಾ ಇನ್ನೊಂದ್ರಲ್ಲಿ ಅವ್ರೇನಾದ್ರು ನಿಧನರಾದ್ರೆ ಅವರಿಗೆ ಆಕ್ಚುಲಿ ಅದು ನಿಜವಾಗಿ ಒದಿಸಬೇಕಾದಂತ ರಾಷ್ಟ್ರಧ್ವಜ ಅದು. ಇವ್ರು ಏನ್ ಮಾಡ್ತಿದ್ದಾರೆ, ಕುಮಾರಸ್ವಾಮಿ ಅವರು ಗೋಪಿ ಸರ್ ಸುಮಾರು 10 ಜನ ಟೀಮ್ ಕಟ್ಕೊಂಡು ಮಿಲಿಟರಿ ಡ್ರೆಸ್ ಅನ್ನ ಹಾಕೊಂಡು ಯೋಧರು ಯಾರು ನಿಧನರಾಗಿರ್ತಾರೆ ಅವ್ರ ಮನೆಗೆ ಹೋಗಿ ಅವರಿಗೆ ರಾಷ್ಟ್ರಧ್ವಜನ ಓದಿಸಿ ಅವರಿಗೆ ಕೊನೆಯ ಶ್ರದ್ಧಾಂಜಲಿಯ ನಮವನ್ನು ಸಲ್ಲಿಸಿ ಆ ಧ್ವಜವನ್ನ ಅವ್ರ ಕುಟುಂಬದವರಿಗೆ ಹಸ್ತಾಂತರ ಮಾಡ್ತಿದ್ದಾರೆ. ಅಂತ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರ ಕೈಯಲ್ಲೇ ಈ 64 ಜನ ಏನು ಸದಸ್ಯರಿದ್ದಾರೆ ಅವರಿಗೆ ಪ್ರಶಸ್ತಿಯನ್ನು ಕೊಡೋದಕ್ಕೆ ಅವರು ವೇದಿಕೆ ಮೇಲೆ ಬರಬೇಕು. ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ವೇದಿಕೆಯನ್ನ ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ದಿನೇಶ್ ಗುರೂಜಿ ಅವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೆ ದಿನೇಶ್ ಗುರೂಜಿ ಅವರು ನಮ್ಮ ಸಂಸ್ಥೆಯಲ್ಲಿ ಅವರು ಲೈಫ್ ಟೈಮ್ ಮೆಂಬರ್ ಆಗಿದ್ದಾರೆ. ಅವ್ರಿಗೂ ಸಹ ಇದೇ ವೇದಿಕೆಯಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವ್ರಿಗೂ ಕೂಡ ನಾನು ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಮೇಲೆ ದಿನೇಶ್ ಗುರೂಜಿ ಅವರು ಬರಬೇಕು. ಗೋಲ್ಡ್ ಟ್ರೀ ಹ್ಯಾಸ್ಟ್ರೋ ನಕ್ಷತ್ರ ನಾಡಿ ಪ್ರೆಸೆನ್ಸ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ದಿನೇಶ್ ಗುರೂಜಿ ಅವರ ಆಪ್ ಲಾಂಚ್ ಇವೆಂಟ್ಗೆ ನೀವೆಲ್ಲರೂ ಭಾಗಿಯಾಗಿರೋದು ನಮ್ಮೆಲ್ರಿಗೂ ತುಂಬಾನೇ ಖುಷಿಯಾಗಿದೆ. ಈಗ ಇವೆಂಟ್ ಇನ್ನಷ್ಟು ಕಲರ್ಫುಲ್ ಲೆವೆಲ್ಗೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲೋ ಚಿನ್ನದಿರುವ ನೀರು, ಎಲ್ಲೋ ಚೊರಿಯಾಗಿ ಹರಿದು, ಎಲ್ಲೋ ಸಾಗರವ ಸೇರು ಪ್ರೀತಿ ನೀಡಿದು, ಎಲ್ಲೋ ರವಿ ಬರುವ ಸಮಯ, ಎಲ್ಲೋ ಹೂವರಳು ಸರಸ, ಎಲ್ಲೋ ಚಿಲಿಪಿಲಿಯ ಭಾವವು ಮುಂಜಾನೆ ಮಂಜು ಹನಿ ಭೂಮಿ ತಂಗಾಗಿ ತೀರಿರುವ ಪ್ರೇಮ, ಇಂಪಾದ ಕಿರಣ ತುಸು ಆನಾದಿ ಕೂಡಿ ಮುತ್ತಿಟ್ಟ ಕಿವಿಗೊಟ್ಟು ಪ್ರೇಮ. ಜಕ ನಕ ನನ್ನ ಹಿಂದೆ ಬರ್ತೀರಾ, ಐತಲಕ ಕಣ್ಣಿನಲ್ಲೇ ತಿಂತೀರಾ, ಜಕ ನಕ ನನ್ನ ಹಿಂದೆ ಬರ್ತೀರಾ, ಐತಲಕ ಬಾರೆ ಅಂತೀರಾ, ಕೋಟಿ ಕಿಸು ನೋಡಿ ಹಾಗೆ ಓಡಿ ಬಂದೆ, ಫ್ರೆಂಡ್ ಕಾಗೆ ನೆಲ್ಲ ಕೂಗಿ ಕುಕ್ಕಿ ತಿನ್ನಂತೆ, ನಾನೇ ಟಾಪು ತುಂಬಾ ಒಳ್ಳೆ ಶೇಪು, ನೋಡಬೇಡಿ ನನ್ನಲ್ಲಿ ಕೊಡಿ ಕೊಂಚ ಗ್ಯಾಪು, ಸ್ವಲ್ಪ ಗ್ಯಾಪು ಕೊಟ್ರಪ್ಪ. ವೈ 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 ಫೀಲಿಂಗ್ ಸೈ ಸೈ ವೈ 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 ಫೀಲಿಂಗ್ ಸೈ ಸೈ. ಬೋಟಿ ಪಿಸು ನೋಡಿ ಕಾಗೆ ಬಾಡಿ ಬಂದಂಗೆ, ಫ್ರೆಂಡ್ ಕಾಗೆ ನೆಲ್ಲ ಕೂಗಿ ಕುಕ್ಕಿ ತಿಂದಂಗೆ, ನಾನೇ ಇಲ್ಲಿ ಟಾಪು ತುಂಬಾ ಒಳ್ಳೆ ಶೇಪು, ನೋಡಬೇಡಿ ನನ್ನಲ್ಲಿ ಕೊಡಿ ಕೊಂಚ ಗ್ಯಾಪು,
ಸ್ವಲ್ಪ ಗ್ಯಾಪು ಕೊಟ್ರಪ್ಪ. ಎಲ್ರು ಆರಾಮ? ಎಲ್ಲರೂ ಆರಾಮ? ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ವಾ? Rock the beat. ಹೇ ಬಹದ್ದೂರು ಗಂಡು ನಾನು ಗೊತ್ತಾ ನಿಂಗೆ ಕುಮಾರೇ, ಕಟ್ಟು ಮಸ್ತು ಹೈದ ನಾನು ನೀನ್ಯಾವ ಲೆಕ್ಕ ಬಯ್ಯಾರೆ, ಅತ್ತ ಚಂದ ಇದೆ ಅಂತ ಆಡಬೇಡ ಸಿಂಗಾರಿ, ಕಟ್ಟು ಮುಟೆ ಕಟ್ಟಿಕೊಂಡು ನಡಿ ಬಂಗಾರಿ, ಕಾದಿದ್ದೆ ನಾನು ನಿಂಗೆ ಕಣೋ ಹೀರೋ, ಬಾಯಿಲ್ಲಿ ನೀನಿನ್ನ ಪವರ್ ತೋರ, ನಾಟಿ ಹೆಣ್ಣು ನೋಡಿ ಊಟಿ ಹೆಣ್ಣು ನೋಡಿ ಎಲ್ಲರನ್ನು ನೋಡಿ ಬಂದೆ ಮೇಕಪ್ ಕಮ್ಮಿ ಎಲ್ಲ ಮುಂದೆ ಸ್ವಲ್ಪ ಗ್ಯಾಪು ಕೊಟ್ರಪ್ಪ. ಬ್ಯೂಟಿ ನೋಡಿ ಬಾಯಿ ಬಿಡೋ ಕುರಿ ನಾನಲ್ಲ, ದೂರ ಇರಿ ತೋರಬೇಡಿ ನಿನ್ನ ರಂಗಿಲ್ಲ, ನಾಟಿ ಹೆಣ್ಣು ನೋಡಿ ಊಟಿ ಹೆಣ್ಣು ನೋಡಿ ಎಲ್ಲರನ್ನು ನೋಡಿ ಬಂದೆ ಮೇಕಪ್ ಕಮ್ಮಿ ಎಲ್ಲ ಮುಂದೆ ಸ್ವಲ್ಪ ಗ್ಯಾಪು ಕೊಟ್ರಪ್ಪ. ಈ ಒಂದು ಮುಹೂರ್ತದಲ್ಲಿ ಭಾನುವಾರ, ಭಾನು ಇಲ್ಲದೆ ನಾವು ಯಾರೂ ಇಲ್ಲ, ಖಂಡಿತ ಯಾರೂ ಇಲ್ಲ. ಭಾನು ಇಲ್ಲದೆ ಒಂದು ಉಳ್ಕೆಡ್ಡೆನೂ ಬೆಳೆಯಲ್ಲ, ನಮಗೆ ತಿನ್ನಕ್ಕೆ ಅನ್ನನೂ ಇಲ್ಲ. ಒಂದು ವಾರ ಬರಲಿಲ್ಲ ಅಂದ್ರೆ ಸೂರ್ಯ ಮುಗೀತು. ದಿ ಅರ್ತ್ ಇಸ್ ಎಂಡ್. ವಿತೌಟ್ ದಿ ರೊಟೇಷನ್ ಆಫ್ ದಿ ಅರ್ತ್ ವಿ ಆರ್ ನಾಟ್ ದೇರ್ ಫಸ್ಟ್ ಆಫ್ ಆಲ್. ಸೊ ಭಾನುವಾರ ಬಹಳ ಪ್ರಮುಖವಾಗಿರ್ತಕ್ಕಂಥ ದಿವಸ. ಎಲ್ಲ ತಿಥಿಲಿ ಏಕಾದಶಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ ಏಕಾದಶಿಲಿ, ಅದಕ್ಕೆ ಅಲ್ಲಿ ಗಲಾಟೆ, ಹೊಟ್ಟೆ ಗಲಾಟೆ ಆಯ್ತಲ್ಲ ಏಕಾದಶಿ ದಿವಸ. ಅದಕ್ಕೆ ಅವತ್ತಿನ ದಿವಸನೇ ಉಪವಾಸ ಇರಿ ಅಂತ ಹೇಳಿದ್ದು. ಮೋಸ್ಟ್ಲಿ ಅದು ಮಾಡ್ಬೇಕಾಗಿತ್ತು, ನಾನು ಮಾಡಲಿಲ್ಲ, ಸಾರಿ. ಕೆಲವರು ಆಕ್ಚುಲಿ ತಿಂತಾ ಇಲ್ಲ ಏಕಾದಶಿ ದಿವಸ, ಅದೊಂದಿದೆ. ಬಾಲವ ಕರ್ಣ ಚೂಸ್ ಮಾಡಿದ್ದೀನಿ, ವಿಚ್ ವಿಲ್ ಗಿವ್ ಅಸ್ ಸ್ಟ್ರೆಂತ್. ಹಾಗೆ ಬರ್ತಕ್ಕಂಥದ್ದು ಹರ್ಷ ಯೋಗ, ಎಲ್ಲರಿಗೂ ಹರ್ಷವನ್ನು ತಂದಿರತಕ್ಕಂಥ ಯೋಗ. ಕೊನೆಗೆ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಮೂಲಾ ನಕ್ಷತ್ರ. ಯಾಕಂದ್ರೆ ನಾವೆಲ್ಲ ಬಂದಿರೋದು ಮೂಲಾ ನಕ್ಷತ್ರದಿಂದ, ವಿಚ್ ಇಸ್ ದಿ ಬ್ಲ್ಯಾಕ್ ಹೋಲ್. ಬ್ಲ್ಯಾಕ್ ಹೋಲ್ ಬಗ್ಗೆ ಕೇಳಿದಿರಲ್ಲ, ದಿ ಬ್ಲ್ಯಾಕ್ ಹೋಲ್ ಲೈಸ್ ಇನ್ ದಿ ಮೂಲಾ ನಕ್ಷತ್ರ. ಅಲ್ಲಿಂದ ಬಂದಿರತಕ್ಕಂಥವ್ರು ನಾವೆಲ್ಲ. ಆ ಸೃಷ್ಟಿಗೆ ಮತ್ತೆ ವಾಪಸ್ ಹೋಗ್ಬೇಕು. ಯಾಕಂದ್ರೆ ಪುನರಪಿ ಮನನಂ ಪುನರಪಿ ಜರಣಂ ಆಗ್ತಾನೆ ಇರುತ್ತದೆ. ಇಟ್ಸ್ ಎ ಸೈಕಲ್, ಇಟ್ಸ್ ಎ ಸೈಕಲ್, ಇಟ್ಸ್ ಎ ಸೈಕಲ್. ಆ ಸೈಕಲ್ ಮಧ್ಯದಲ್ಲಿ ಆ ಸೈಕಲ್ ಜೊತೆ ಮುಂದೆ ಕೂತ್ಕೊಳ್ಳೋರು, ಹಿಂದೆ ಕೂತ್ಕೊಳ್ಳೋರು, ಸೈಕಲ್ ಬೀಳಿಸೋರು, ಸೈಕಲ್ ತಳ್ಳೋರು ಎಲ್ಲ ಯಾರ್ಯಾರಿದ್ದಾರೆ ಅಂತ ನೋಡ್ಕೊಳ್ಳೋಕೆ ನಮ್ಮ ನಕ್ಷತ್ರ ನಾಡಿ ಇದೆ. ನಕ್ಷತ್ರ ನಾಡಿ ನೋಡ್ಕೊಂಡು ನಾವು ಕರೆಕ್ಟಾಗಿ ಸೈಕಲ್ ಓಡಿಸೋಣ, ನಮ್ಮ ಲೈಫ್ ಸೈಕಲ್ನ ಮುಗಿಸೋಣ. ಇದನ್ನ ಕರೆಕ್ಟಾಗಿ ಈ ಲೈಫ್ ಸೈಕಲ್ನ ಪರ್ಫೆಕ್ಟ್ ಆಗಿ ಮುಗಿಸ್ಬೇಕು. ನಾವೆಲ್ಲ ಹುಟ್ಟಿರ್ತಕ್ಕಂಥದ್ದು ಒಂದು ಕರ್ಮದಿಂದ. ನಮ್ಗೊಂದೊಂದೊಂದು ಪಾತ್ರ ಕೊಟ್ಟಿದ್ದಾರೆ. ಓಕೆ, ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಂದರೋ ಮಹಾನುಭಾವಲು ಅಂತ ಹೇಳಿ ತ್ಯಾಗರಾಜರು ಅವಾಗಲೇ ಹಾಡ್ಬಿಟ್ರು. ಒಂದೊಂದು ಕ್ಷೇತ್ರದಲ್ಲೂ ಒಬ್ರೊಬ್ರು ಉನ್ನತ ಒಂದು ಸ್ಥಾನ ಪಡೆದಿರ್ತಾರೆ. ಅವ್ರವ್ರ ಕೆಲಸ ಕೊಟ್ಟಿರ್ತಾರೆ, ಅದು ಜವಾಬ್ದಾರಿ. ಅದು ಯಾರಿಗಾರು ಒಬ್ರು ಇಂಪಾರ್ಟೆಂಟ್ ಪೊಸಿಷನ್ ಅಂದ್ರೆ ಇಟ್ಸ್ ಎ ಜವಾಬ್ದಾರಿ. ಭಗವಂತ ನನಗೆ ಹೋಗೋ ಅಲ್ಲಿ ಆ್ಯಪ್ ಮಾಡಿ ಹೋಗೋ, ನಿಮ್ಗೆ ಎಲ್ಲರಿಗೂ ಬೇಕು, ಕೈಯಲ್ಲಿ ಇಟ್ಕೊಂಡು ಅವ್ರದ್ದು ಜೀವನ ನೋಡ್ಕೋಬೇಕು, ಆ ಕೆಲಸ ನನಗೆ ಕೊಟ್ಟಿದ್ದಾನೆ. ನಿಮ್ಮಗಳ ಸಹಕಾರದಿಂದ ಈ ಆ್ಯಪ್ ಬಂದಿದೆ. ರಾತ್ರಿ ಹಗಲು ನಮ್ಮ ಆ್ಯಪ್ ಪೀಪಲ್ ಇಂದ ಅದನ್ನ ಲಾಂಚ್ ಮಾಡಿ ನಮ್ಮ ಟೀಮ್, ಧನಲಕ್ಷ್ಮಿ ಅವರಿರ್ಬೋದು, ಮುರಳಿ ಅವರಿರ್ಬೋದು, ಅವರೆಲ್ಲ ಆ ಕಡೆ ಮೂಲೆಗೆಲ್ಲ ಸೇರ್ಕೊಂಡ್ಬಿಟ್ಟಿದ್ರೆ ಸುಸ್ತು ಹೊಡೆದಿದ್ದೀರಾ, ಇಲ್ಲೇ ಇದ್ದಾರೆ. ಬರಮ್ಮ, ಕಮ್ 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 ಕಮ್, ಎಲ್ಲ ಇಂಪಾರ್ಟೆಂಟ್ ಪರ್ಸನ್ ಬನ್ನಿ. ಮುರಳಿ ಅವರು ಬನ್ನಿ, ಯಾಕಂದ್ರೆ ಅವ್ರು ಇಲ್ಲದೆ ನಿಮ್ಮನ್ನ ಇಲ್ಲಿ ಕರೆಯಕ್ಕಾಗಲ್ಲ. ನಾನು ಎಲ್ಲರೂ ಕರೆಯಕ್ಕೆ ಒಂದು ವಾಯ್ಸ್ ಅಂತ ಇರುತ್ತಲ್ಲ, ನಮ್ಮ ಟೀಮ್, ದಿ ಬ್ಯಾಕ್ ಗ್ರೌಂಡ್ ಟೀಮ್. ಪ್ಲೀಸ್ ಕಮ್ ಹಿಯರ್. ಪ್ರಿಯಾ ಅವರು ಬರ್ಬೋದು, ಮುರಳಿ ಅವರೆಲ್ಲೋದ್ರು, ಅವರೆಲ್ಲ ಅಲ್ಲೇ ಅಲ್ಲೇ ಮಲ್ಕೊಂಡ್ಬಿಟ್ರ ಅಲ್ಲಿ.
ಓಕೆ, ಈ ಒಂದು ಸಂದರ್ಭದಲ್ಲಿ 6:30 ಐ ಹ್ಯಾವ್ ಜಸ್ಟ್ ಟೇಕನ್ ಆಸ್ ದಿ ಟೈಮ್. ವೇದದ ಅಂಗ ಆಗಿರ್ತಕ್ಕಂಥ ಜ್ಯೋತಿಷ್ಯ ವೇದದ ಮುಖಾಂತರನೇ ಸ್ಟಾರ್ಟ್ ಆಗಬೇಕು. ಸೊ ಎಲ್ಲರೂ ಕೂಡ ಒಂದು ಮನಸ್ಸಿಂದ ಇಷ್ಟು ಜನ ಅಲ್ಲಿ ಮೇಲಿರ್ತಕ್ಕಂಥ ಭಗವಂತನಿಗೆ ಪ್ರಾರ್ಥನೆ ಮಾಡೋಣ. ಈ ಆ್ಯಪ್ ಜನನ ಆಗಿರ್ತಕ್ಕಂಥ ಬೆಂಗಳೂರು, ಕರ್ನಾಟಕ ಕರ್ಮದ ಭೂಮಿಯಲ್ಲಿ ಜನರೇಟ್ ಆಗಿದೆ. ಇಲ್ಲಿಂದ ಇಟ್ ಹ್ಯಾಸ್ ಟು ಗೋ ಟು ದಿ ವರ್ಲ್ಡ್ ವೈಡ್. ಒಂದು ಎಪಿಸೆಂಟರ್ ಇದೆ ಅಂತ ಹೇಳ್ತಾರೆ ಈ ಸೌತ್ ಇಂಡಿಯಾದಲ್ಲಿ. ಯಾರಿಗ ಗೊತ್ತಾ ಎಪಿಸೆಂಟರ್? ಯು ನೋ ಎನಿ ದಿ ಎಪಿಸೆಂಟರ್ ಇಸ್ ಇನ್ ಇಂಡಿಯಾ? ದಿ ಎಪಿಸೆಂಟರ್ ಎಲ್ಲಿದೆ ಅಂತಂದ್ರೆ, ನಟರಾಜ ಚಿದಂಬರಂ ಕಾಲ್ ಅಮ್ಕಿದನಲ್ಲ, ದಟ್ ಈಸ್ ದಿ ಎಪಿಸೆಂಟರ್. ಇಫ್ ಯು ಗೋ ಸ್ಟ್ರೈಟ್ ಇನ್ ಟು ಇಟ್, ಯು ವಿಲ್ ಗೆಟ್ ಲಾಸ್ ವೆಗಾಸ್ ಅಟ್ ದಿ ಲಾಸ್ಟ್. ಲಾಸ್ ವೆಗಾಸ್ ಸಿಗುತ್ತೆ ನಮಗೆ. ಬೇಗ ಲಾಸ್ ವೆಗಾಸ್ ಹೋಗ್ಬೇಕು ಅಂದ್ರೆ ಅದ್ರೊಳಗಡೆ ಹೋಗ್ಬೇಕು, ಕರ್ಕೊಂಡು. ಸೊ ದಿ ಎಪಿಸೆಂಟರ್ ಆಫ್ ದಿ ಅರ್ತ್ ಲೈಸ್ ಇನ್ ಚಿದಂಬರಂ. ದಟ್ ಈಸ್ ವೈ ಇದು ಕರ್ಮಭೂಮಿ ಅಂತ ಕರೀತಾರೆ. ಈ ಕರ್ಮಭೂಮಿ ಅಂತಂದ್ರೆ ವರ್ಕ್ ಮಾಡ್ಬೇಕು ನಾವು ಇಲ್ಲಷ್ಟೇ. ಧರ್ಮಭೂಮಿ ಅಂದ್ರೆ ನಾರ್ತ್ ಇಂಡಿಯಾ, ಕರ್ಮಭೂಮಿ ಅಂದ್ರೆ ಇಲ್ಲಿ ಊಟ ಹಾಕ್ತಕ್ಕಂಥ ಜಾಗ. ಅದಕ್ಕೆ ನಿಮಗೆ ನಾರ್ತ್ ಅಲ್ಲಿ ನಿಮ್ಗೆ ಎಲ್ಲೂ ಕೂಡ ಅನ್ನದಾನಗಳು ನಡೆಯಲ್ಲ, ಬಹಳ ಕಮ್ಮಿನೇ, ಇಲ್ವೇ ಇಲ್ಲ ಅಲ್ಲಿ. ಇಲ್ಲಿ ಮಾತ್ರ ಸೌತ್ ಇಂಡಿಯಾದಲ್ಲಿ ಮಾತ್ರ. ಯಾಕಂದ್ರೆ ಏನೇ ಕೆಲಸ ಮುಗಿಸ್ಬೇಕಾದ್ರೆ ಫಸ್ಟ್ ಇದು ತುಂಬಿದ್ರೆ, ಮಧ್ಯಪ್ರದೇಶ ತುಂಬಿದ್ರೆ ನಮ್ಮ ಡೆಲ್ಲಿ ವರ್ಕ್ ಆಗುತ್ತೆ ಅಂತಾರೆ. ಕರೆಕ್ಟಾ? ಸೊ ಆ ರೀತಿ ಟೈಮ್ ವೇಸ್ಟ್ ಮಾಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇದು ನಿಮ್ಮ ಪ್ರೋಗ್ರಾಮ್, ಈ ಜ್ಯೋತಿ ಬೆಳಗ್ತಾ ಇರೋದು ನಿಮಗೋಸ್ಕರ. ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಇದು ವರ್ಲ್ಡ್ ವೈಡ್ ವಸುದೈವ ಕುಟುಂಬಕಂ ಅಂತಾರಲ್ಲ, ಅಲ್ಲಿಗೆ ಹೋಗಬೇಕು. ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡೋಣ. ಒಳ್ಳೇದಾಗಲಿ ಎಲ್ಲರೂ. ಥ್ಯಾಂಕ್ ಯು. ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ ವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿತ್ರ್ಯವತು ಸರಸ್ವತ್ಯೈ ನಮಃ. ಓಂ ಅಗ್ನಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ. ಎಲ್ಲರಿಗೂ ನಮಸ್ಕಾರ. ಬಹಳ ಇವತ್ತು ತುಂಬಾ ಖುಷಿಯಾದ ದಿನ. ಯಾಕಂದ್ರೆ ನಮ್ಮ ದಿನೇಶ್ ಗುರೂಜಿ ಅವರು ಒಂದು ಒಳ್ಳೆ ಆಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಅದರಲ್ಲಿ ಸಾಕಷ್ಟು ನಮ್ಮ ಜೀವನನ ತಿಳ್ಕೊಳ್ಳುವಂಥದ್ದು ಈ ಕಾಲದಲ್ಲಿ. ಅದರಲ್ಲೂ ಕೊರೋನಾ ಬಂದ ಮೇಲೆ ನಾವು ಎಷ್ಟು ತಿಳ್ಕೊಳ್ಬೇಕು ಗೊತ್ತಾಯ್ತು. ಅದಕ್ಕೆ ನಾವು ಹಣ ಸಂಪಾದನೆ ಹೆಸರು ಯಾವುದೋ ಮುಖ್ಯ ಅಲ್ಲ, ನಾವು ಬದುಕೋದು, ಬದುಕಿನ ಮೌಲ್ಯಗಳು ಮುಖ್ಯ ಅನ್ನೋದನ್ನ ತೋರಿಸಿದೆ ಕೊರೋನಾ. ಅದಕ್ಕೆ ಈ ಒಂದು ಆಪ್ ಬಹಳ ಸೂಕ್ತವಾಗಿದೆ ನಾವು ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದಕ್ಕೆ. ಆದ್ರಿಂದ ಅವರಿಗೆ ವಿಶೇಷವಾದ ಧನ್ಯವಾದಗಳು.
ಎದ್ದೊಳ್ಳಕ್ಕಿನ್ನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತ ಎದ್ದೊಳ್ಳಕ್ಕಿನ್ನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತ ಆಕಾಶ ತಕ್ಕೊಂದೆ ಈ ಲೋಕ ಸುತ್ತಕ್ಕೊಂದೋಳ್ ಕನಸೊಂದ ಬಿತ್ತೋಕೆ ಭೂಮಿ ಕೊಟ್ಟಾಗ ವೃತ್ತಿಗಾಗಿ ಬಳಸಿಕ್ಕರೆ ಹಳ್ಳೆ ಸೈಕಲ್ ಮಾರೋದಾಗಿ ಮೈಯೆಲ್ಲ ಸಾಲ ಒಂದೊಳ್ಳೆ ಪೋಸು ಕೊಡ್ಲಿ ಕಟ್ಟೋಟೆ ಹಾಕ್ತೀನಿ ನಮ್ಮ ಟೆಂಟಲ್ಲಿ ಏನು ಅಂತ ಹೇಳಲಿ ಹೇಗೆ ಮಾತನಾಡಲಿ ರಜನಿಕಾಂತ ರಸ್ತೆಯಲ್ಲಿ ಸಿಕ್ಕಿ ಬಿಟ್ಟರೆ ಇವಳ ಕಂಡ ಕೂಡಲೇ ನೆಟ್ಟಗಾಯ್ತು ಮೈತಲ್ಲೇ ಏನು ಚಂದ ಗಂಡು ಮಕ್ಕಳು ಇಷ್ಟು ಕೆಟ್ಟರೆ ಜಮ್ಮ 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 ಜಾವ್ ಜಮ್ಮ 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 ಜಾವ್ ಜಮ್ಮ 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 ಜಾವ್. ಕೆಲವು ಕಾರಣಾಂತರಗಳಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ಸತಿ ಖಂಡಿತ ಸಿಗ್ತೀನಿ, ಮುಂದಿನ ಸಲ ಖಂಡಿತ ಬರ್ತೀನಿ. ಇವತ್ತು ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ನಮ್ಮ ಕಲಾವಿದ ಮಿತ್ರರು ಇದ್ದಾರೆ, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ. ದಯವಿಟ್ಟು ಕ್ಷಮೆ ಇರಲಿ, ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ. ನೂರಾರು ಸಾರಿ ಆಡಿ ನೀನೇನೆ ಜೀವಾಗಿದ್ದು ನೂರಾರು ಆಡೆ ಮಾಡಿ ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ನೀನೆಲ್ಲೇ ಹೋದರು ಏನು, ನೀನನ್ನ ಮರೆತರು ಏನು, ನೀನೇನೆ ಮಾಡಿದರೇನು, ನಿನ್ನನ್ನೇ ಮರೆಯುವುದೇನು, ನೀನಲ್ಲೇ ನಾನು ಅವಿತು ಕುಳಿತಿಲ್ಲವೇನು. I love you. ಗುರೂಜಿ, ಅಲ್ಲ ಇಷ್ಟೊಂದು ಪ್ಲಾನ್ ಮಾಡಿ ನೀವು ನನ್ನ ಬಕ್ರಾ ಮಾಡಿದ್ರಲ್ಲ. ಚಮಕ್ ನೀನೇ ನಮ್ಮ ಕೊಡೋದು, ನಾವು ಕೊಡ್ತೀವಮ್ಮ. ನೀನು ಇರದೆ ಬದುಕುವುದನ್ನು ಕಲಿಯೋ ಸಾಹಸದಲ್ಲಿ ನಿನ್ನ ನೆನಪೆ ಎದುರು ನಿಂತು ಸೋತಿಹೆ ನಾನು ಇಲ್ಲಿ. ನೀನು ಇರದೆ ಬದುಕುವುದನ್ನು ಕಲಿಯೋ ಸಾಹಸದಲ್ಲಿ ನಿನ್ನ ನೆನಪೆ ಎದುರು ನಿಂತು ಸೋತಿಹೆ ನಾನು ಇಲ್ಲಿ. ಬಿಟ್ಟು ಹೋದ ಗಳಿಗೆ ನೆನೆದು ನೆನೆದು ಈ ಬೆಳೆಗೆ ಜಾರುವ ತುಂಬಲು ಜಾರಲು ಬಿಟ್ಟು ಸುಮ್ಮನೆ ಹಾಗೆ ಕೂತಿರುವೆ. I love you, I love you. ನೂರಾರು ಪ್ರೀತಿ ಮಾತು ನೂರಾರು ಸಾರಿ ಆಡಿ ನೀನೇನೆ ಜೀವಾಗಿದ್ದು ನೂರಾರು ಆಣೆ ಮಾಡಿ ಕಾರಣವೇ ಹೇಳದ ಏಕೆ ನನ್ನ ಬಿಟ್ಟು ಹೋದೆ. ನೀನೆಲ್ಲೇ ಹೋದರುಗೇನು, ನೀನನ್ನ ಮರೆತರುಗೇನು, ನೀನೇನೆ ಮಾಡಿದರೇನು, ನಿನ್ನನ್ನೇ ಮರೆಯುವುದೇನು, ನಿನ್ನಲ್ಲೇ ನಾನು ಅವಿತು ಕುಳಿತಿಲ್ಲವೇನು. I love you. Let's start love game, Jody's wanna get the ring. Don't beat, beat me sound, do duck, do duck, do duck. Come on guys, ಬನ್ನಿ ಚಪ್ಪಾಳೆ. ಜೋರಿ ಹಿಂದೆ ಹೊಂಟು ಬಿಟ್ಟ ಲೆಫ್ಟ್ ರೈಟ್ ಚಾರಿ, ಯಾಕೋ ಏನು ಮರೆತು ಬಿಟ್ಟ ಅವನ ಮನೆಯ ದಾರಿ. ಸುರೇಶ್, ನಮ್ಮ ಹೀರೋಯಿನ್ ಬರ್ಲೇಬೇಕು ವೇದಿಕೆ ಮೇಲೆ ಇವಾಗ. ಲೇಟೆಸ್ಟ್ ಬಂಧನ ಕೊಟ್ಬಿಟ್ಟು ಬಾಗಿನ ಇಸ್ಕೊಂಡೆ ಹತ್ತನ ಡೇಟದು ಫಿಕ್ಸ್ ಇದೆ, ತಿಂಗಳು ಗೊತ್ತಿದೆ, ಬ್ಲಸ್ಸಿಂಗ್ ಮಾಡ್ಬಿಡ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಬುಕ್ಕಾಗೋ ಗೌರಿ ರಾಮಚಾರಿ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಬುಕ್ಕಾಗೋ ಗೌರಿ ರಾಮಚಾರಿ. Wow.
see the stronger. ಹೋಲ್ಡ್ ಆನ್ ಅಲ್ಲ ಮೇಘಶ್ರೀ, ನಂಗೆ ಗೊತ್ತು ನೀವು ಹೀರೋಗೆ ಸ್ವಲ್ಪ ಹೀರೋಯಿನ್ ಆಗಿ ಸಪೋರ್ಟ್ ಮಾಡ್ತೀರಾ ಅಂತ. ನಿಮ್ಮನ್ನ ನನ್ ಕಡೆ ಕರ್ಸಿದ್ದು, ನೀವು ಅವ್ರ ಕಡೆಗೆ ನಿಂತ್ಕೊಂಡು ಡಾನ್ಸ್ ಎಲ್ಲ ಆಡ್ಕೊಂಡು ಏನಿದು ಕತೆ? ಅಂದ್ರೆ ನನ್ಗಿಷ್ಟ, ಸೊ ಅದು ನನ್ನ ಫೇವ್ರೆಟ್ ಸಾಂಗ್ ಬರ್ತದೆ. ಮಾರ್ಲಮಿ ಸಿನಿಮಾ ಡಾಕ್ಟರ್ ದಿನೇಶ್ ಗುರೂಜಿ ಅವರು ಆಕ್ಟ್ ಮಾಡಿದ್ದಾರೆ, ಹಾಗೆ ಚನ್ನಪ್ಪ ಸರ್ ಅವರು ಹೀರೋ ಆಗಿ ಆಕ್ಟ್ ಮಾಡ್ತಿದ್ದಾರೆ, ನಮ್ಮ ಮೇಘಶ್ರೀ ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಈಗ ನಮ್ಮ ಎಲ್ರಿಗೂ ಗೊತ್ತು ನೀವು ಸತ್ಯದಲ್ಲೂ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಕಾಣ್ತಿದ್ದೀರಾ ಅಂತ. ಬಟ್ ಎಲ್ಲಾ ಕಡೆ ನನ್ಗೆ ಹೇಳ್ತಿರ್ತಾರಪ್ಪ ಸೆಟ್ ಅಲ್ಲೆಲ್ಲ ನೀವು ತುಂಬಾ ಅನಿಮಲ್ ಲವರ್, ಬರ್ಡ್ಸ್ ಲವರ್ ಅಂತ. ಯಾವ ಪ್ರಾಣಿ ಇಷ್ಟ ತುಂಬಾ ನಿಮ್ಗೆ? ನಂಗೆ ನಾಯಿ ಅಂದ್ರೆ ತುಂಬಾ ಇಷ್ಟ. ಡಾಕ್ಟರ್ ದಿನೇಶ್ ಗುರೂಜಿ ಅವರ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ನಾವು ಪ್ರಮೋಷನ್ಸ್ ನ ಮಾಡಿದೀವಿ. ಇನ್ನ ಈ ಸತಿ ನೀವು ಕೂಡ ಇದಕ್ಕೆ ಜಾಯಿನ್ ಆಗಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಹೆಂಗೆ ಇದು ಮಾರ್ಲಮ್ಮಿ ಅಂದ ತಕ್ಷಣ ಹೆಸರು ಸಮ್ ಸೌಂಡ್ಸ್ ಹಿರಿಕರು ಎಲ್ಲರೂ ಇದಾರೇನೋ ಅಂತ, ಬಟ್ ನೀವಿಬ್ರು ದಿನೇಶ್ ಗುರೂಜಿ ಇರೋದ್ ನೋಡಿದ್ರೆ ನನ್ಗೇನು ಏನು ಅನ್ನಿಸ್ತಾ ಇಲ್ಲ. ವಾಟ್ ಯು ಸೇ? ಅಂದ್ರೆ ತುಂಬಾ ಖುಷಿ ಆಗತ್ತೆ. ಸೊ ಇವರು ನನ್ನ ತಂದೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ ಇವ್ರ ತಂದೆ ಓಕೆ ಅವರು ಕೂಡ ಹೇಳಿದ್ರು ಫಸ್ಟ್ ಟೈಮ್ ನಾನು ಆಕ್ಟ್ ಮಾಡಿ. ಅಲ್ಲ ಒಟ್ಟಾರೆ ನಿಮ್ 3 ಜನ ಸ್ಟೋರಿ? 3 ಜನ ಯಾಕೆ, ನಮ್ದು ಒಂದು ದೊಡ್ಡ ಕುಟುಂಬನೇ ಇದೆ. ಹೌದಾ? ದೊಡ್ಡ ಕುಟುಂಬನೇ ಇದೆಯಾ ಚನ್ನಪ್ಪ ಸರ್ ನಿಮ್ದು? ಬರೀ 3 ಜನ ಅಲ್ಲ, ಆಕ್ಚುಲಿ ಅದು ರೆಕಾರ್ಡ್. ಇದು ಹಾ, ಹೊಸಬರು ಸಿನಿಮಾಲಿ ಮ್ಯಾಕ್ಸಿಮಮ್ 100 ಜನಕ್ಕಿಂತ ಜಾಸ್ತಿ ಆರ್ಟಿಸ್ಟ್ ಗಳಿದ್ದಾರೆ. ಓಕೆ, ಅಂದ್ರೆ ಒಂದು 3 ಜನರ ಮೇಲೆ ಸಿನಿಮಾ ಆಗುತ್ತೆ ಮೇಡಮ್. ಅಲ್ಲ ಅದಕ್ಕೆ ಶಾಕ್ ಅದೇ, ಮಾರ್ಲಮ್ಮಿ ಅಂತ ಹೆಸರಿದೆ ಅಂತ ಅಂದ್ಮೇಲೆ ನಮ್ ಹಿರಿಕರು ಇರ್ಲೇಬೇಕು ಇದ್ರಲ್ಲಿ. ನಮ್ ಸಿನಿಮಾ ಹಿರಿಕರನ್ನ ಸ್ಟೇಜ್ ಮೇಲೆ ಬರ್ಮಾಡ್ಕೊಳ್ಳೋಣ. ಡೈರೆಕ್ಟರ್ ವಿನಯ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಅವರ ಜೊತೆಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿರುವಂತಹ ದರ್ಶನ್ ಸರ್ ಅವ್ರನ್ನು ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಮೇಡಮ್, ಎಸ್ಪೆಷಲಿ ಮಾರ್ಲಮ್ಮಿ ಅನ್ನೋದೊಂದು ಸೊಗಡು, ಹಳ್ಳಿ ಸೊಗಡು, ಅದಕ್ಕೆ ಎಲ್ಲ ರುಬ್ಬಾಕಿದ್ದೀರಾ? ಬೇಕೇ ಬೇಕದು. ಅದಿಲ್ಲ ಅಂದ್ರೆ ಆಕ್ಚುಲಿ ಇವರೆಲ್ಲರನ್ನು ರುಬ್ಬಾಕಿದೀವಿ ಅಂತ ನೀವು ಅನ್ಕೊಂಡಿದ್ದೀರಾ? ಅವ್ರು ಹೇಳ್ತಿದ್ರು ಎಷ್ಟು ಇನ್ನೋಸೆಂಟ್ ಆಗಿ ಎಲ್ಲರೂ ಜಾಲಿ ಮಾಡಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ? ಎಸ್. ಸೆಟ್ ಅಲ್ಲಿ ನಕರಾ ಮಾಡಿಲ್ಲ ಅನ್ಕೊಂಡಿದ್ದೀರಾ? ಅನ್ಕೊಂಡಿದ್ದೀರಾ ಇಲ್ವಾ ಹೇಳಿ? ಎಲ್ಲರೂ ಎಷ್ಟು ಸೀರಿಯಸ್ ಆಗಿ ಹೇಳ್ತಿದ್ದಾರೆ. ಏನು ಮಾಡಿಲ್ವಾ ನೀವು? ಯಾರನ್ನು ಮಾಡಿಲ್ಲ ಅಂತೆ. 100% ನೋಡಿ. ಶೋರಾ? ಶೋರ್ ಅಂತ ನೋಡಿ. ಅಲ್ಲಿ ಬಿಟಿ ಬರ್ತೇನೆ ನೋಡಿ. ನಾನಿನ್ನು ಓದ್ಬೇಕು. ನಾನು ಸಾರಿ ಏನ್ ಕಾಣಿಸಿ ಅಗ್ಗಿಯ ಸುಮ್ಮನೆ ಯಾಕೆ ತಿಕ್ಲು? సీక్రెట్ గా వర్షం కురిసినయ్యా. ಸಿನಿಮಾ ಯಾವಾಗ ಬರುತ್ತೆ, ಹೇಗೆ, ಸ್ಟೋರಿ ಏನು? ಸಿನಿಮಾ ನೆಕ್ಸ್ಟ್ ಸೆಪ್ಟೆಂಬರ್ ಪ್ಲಾನ್ ಮಾಡಿದೀವಿ. ಒಂದು ಆನ್ಸರ್. ಓಕೆ.
ಮಾರ್ಲಾಮಿ ಹಬ್ಬಕ್ಕೆ ಅಂತಾನೆ ಅನ್ಕೊಂಡಿದೀವಿ. ಒಂದು ತುಂಬ ಕುಟುಂಬ ಅಂತ ಅನ್ಕೊಂಡಿದೀವಿ. ಅಂದ್ರೆ ಪಿತೃಪಕ್ಷಕ್ಕೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಅಂದ್ರೆ ಇದು ದೊಡ್ಡ ಸಂತತಿ ಸಿನಿಮಾ. ಅಂದ್ರೆ ಮಾರ್ಲಾಮಿ ಅಂದ್ರೆ ದೊಡ್ಡ ಸಂತತಿ ಸಿನಿಮಾ ಇದು. ನಾವು ಏನು ಒಂದು ತಾತ ಮುತ್ತಾತ ಎಲ್ಲರನ್ನ ನೆನಪಿಸ್ಕೊಂಡು ಮಾಡೋಂತ ಒಂದು ಸಿನಿಮಾ. ಅಂದ್ರೆ ಅದನ್ನ ಒಂದಷ್ಟು ವಿಚಾರಗಳನ್ನ ಇಟ್ಟಿದೀವಿ. ಅದರಲ್ಲಿ ವಿಚಾರಗಳು ತಿಳ್ಕೊಳ್ಳುವಂಥದ್ದು, ನಮ್ಮ ಹಿರಿಯರ ಬಗ್ಗೆ ಅಥವಾ ಯಾಕೆ ಮಾಡ್ತಾರ ಹಬ್ಬ, ಅಥವಾ ಅದ್ರ ಜೊತೆಗೆ ಇನ್ನೊಂದಷ್ಟು ಸಸ್ಪೆನ್ಸ್ ಕಂಟೆಂಟ್ಸ್ ಇದೆ. ಅದ್ರಲ್ಲಿ ಒಂದಷ್ಟು ವಿಚಾರಗಳಿದೆ ತಿಳ್ಕೊಳ್ಳುವಂಥದ್ದು. ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಖಂಡಿತ ಸರ್, ಖಂಡಿತ ಎಲ್ಲರೂ ಸಿನಿಮಾ ನೋಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ವೇದಿಕೆ ಮೇಲೆ ಬಂದಿದ್ದು ನಂಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಎರಡು ತಿಂಗಳ ಹಿಂದೆ ಏನು ಇಲ್ಲ, ಜೀರೋ. ಇವತ್ತು ನಾವೇ ಸ್ವಂತ ಸಾಯಿ ಸೇವಾ ಫೌಂಡೇಶನ್ ಅಂತೇಳಿ ಓಪನ್ ಮಾಡಿದ್ವಿ. 2 ತಿಂಗಳಲ್ಲಿ ನಮ್ ಕಾರು ಗೀರು ಏನ್ ಬೇಕು ಎಲ್ಲ ಬಂದಿದೆ. ಅದೆಲ್ಲ ಗುರುಜಿಯವರು ಒಂದೇ ಒಂದು ತಂತ್ರ ಅಷ್ಟೇ ಮೇಡಮ್ ಇದೆ. ಕಮ್ ಆನ್ ಗೈಸ್, ಬರ್ಲಿ ಜೋರಾದ ಚಪ್ಪಾಳೆ. ಸೀರಿಯಸ್ಲಿ ಮೀನ್ಸ್ ಅ ಲಾಟ್ ಅಂತಾನೆ ಹೇಳಿ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸಾಯಿ ಸೇವಾ ಫೌಂಡೇಶನ್, ನಮ್ಮ ಫೌಂಡೇಶನ್ ಇಂದ ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರನ್ನ ಗುರುಜಿ ಮುಖಾಂತರನೇ ಅದೇ ಆಯುಷ್ ಟಿವಿಯಲ್ಲಿ ಆಯ್ಕೆ ಮಾಡಿ ಎಲ್ಲಾರ್ಗು IAS ಒಬ್ಬೊಬ್ಬ ಒಂದೊಂದು ಜಿಲ್ಲೆಗೆ ಒಬ್ಬ IAS ಆಫೀಸರ್ ಮಾಡಿಸ್ಬೇಕಂತ ನಮ್ ಸಂಕಲ್ಪ. ಫ್ರೀಯಾಗಿ ನಮ್ ಸಾಯಿ ಸೇವಾ ಸಂಸ್ಥೆಯಿಂದ. ಖಂಡಿತ ಸರ್ ಮಾಡುವಂತೆ. ಗುರುಜಿ ಯಾವಾಗ್ಲೂ ನಿಮ್ಗೆ ಸಪೋರ್ಟ್ ಆಗಿ ಇರ್ತಾರೆ. ಸೊ ಗುರುಜಿಗಾಗಿ ಒಂದು ಅದೇ ರಿಂಗು ಗುರುಜಿಗೂ ಇನ್ನೂ ಡಬಲ್ ಅದೃಷ್ಟ ಬಂದು ಬೇಗ ಇಂತ 11,000 ಜೊತೆಗೆ ಇನ್ನು 22,000 ಜನ ರೆಡಿ ಮಾಡಲಿ ಅಂತ ಬಿಟ್ಟು ಗುರುಜಿಗೆ ಅದೇ ತರದ್ದೇ ಒಂದು ಮಾಡಿಸ್ಕೊಂಡ್ ಬಂದಿದ್ರಿ ಇವತ್ತು. ಖಂಡಿತ ನಮ್ ಕಡೆಯಿಂದ ಗಿಫ್ಟ್. ಜಗತ್ತಲ್ಲಿ ನಾನೇ ಫಸ್ಟ್ ಅವಾರ್ಡ್ ಕೊಡ್ತಾ ಇರೋದು. ಇನ್ನು ಯಾರು ಅವಾರ್ಡ್ ಕೊಡಕ್ಕಾಗಲ್ಲ. ಓ, ದಿನೇಶ್ ಗುರುಜಿ ಅವ್ರಿಗೆ ನೀವೇ ಫಸ್ಟ್ ಈ ಅವಾರ್ಡ್ ಕೊಡ್ತಾ ಇರೋದು, ಇನ್ಯಾರು ಕೊಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀರಾ? ಆಲ್ವೇಸ್ ಯಾರು ಫಸ್ಟ್ ಹೋಗ್ತಾರೆ ಇದಕ್ಕೆ ಭೂಲೋಕಕ್ಕೆ ಅವ್ರ ಹೆಸರು ಮಾತ್ರ ಇರುತ್ತೆ ಅಲ್ವಾ? ಇನ್ ಯಾರ ಹೆಸರು ಸೆಕೆಂಡ್ ಅಂದ್ರೆ ಇರಲ್ಲ. ಸೊ ಐ ಆಮ್ ದ ಫಸ್ಟ್ ಪರ್ಸನ್. ಓಕೆ, ವಾಟ್ ಆನ್ ಕಾನ್ಫಿಡೆನ್ಸ್. ವೇಣು ಮಾಧವ್ ಅಂತ, ಮಿಸ್ಸಸ್ ಗುರುಜಿ ಅವರ ಸ್ಟೂಡೆಂಟು. ಸೊ ತುಂಬ ಆಸ್ಟ್ರಾಲಜಿ ಬಗ್ಗೆ ಎಲ್ಲ ತುಂಬ ಆಸಕ್ತಿ. ಪ್ರಾಬಬ್ಲಿ ಫಸ್ಟ್ ಟೈಮ್ ಒಂದು ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ತುಂಬ ಈಸಿಯಾಗಿ ಕಲ್ತ್ಕೊಳ್ಳೋ ಥರ ಒಂದು ವೇದಿಕೆನ, ಒಂದು ಪ್ಲ್ಯಾಟ್ಫಾರ್ಮ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಾನು ಇಷ್ಟು ದಿವಸ ಅಷ್ಟೊಂದು ನಂಬ್ತಾ ಇರಲಿಲ್ಲ. ಗುರುಜಿದು ಸೈಂಟಿಫಿಕ್ ಆಗಿ ಎಲ್ಲ ಅವರು ಹೇಳುವಂಥ ನಂಬರ್ ಥಿಯರಿ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಎಷ್ಟು ಸರಳವಾಗಿ ತಂದು ಒಂದು ಎಲ್ರಿಗೂ ಅದು ಇದಾಗುವಂತ ಅರ್ಥ ಆಗೋಂಗೆ ಮಾಡಿಟ್ಟಿದ್ದಾರೆ. ನಾನು ಆಕ್ಚುಲಿ ಒಂದು ಪ್ರೆಡಿಕ್ಷನ್ ಕೇಳಿದ್ದೆ. ನನಗೆ ಏನ್ ಹೇಳ್ಬೇಕು ಅಂದ್ರೆ, ಆಕ್ಚುಲಿ ಜ್ಯೋತಿಷ್ಯ ಎಲ್ಲ ಕೇಳಬೇಕು ಅಂತಂದ್ರೆ ಬಂದು ನಮಸ್ಕಾರ ಮಾಡಿ ಒಂದು ತಾಂಬೂಲ ಕೊಟ್ಟು ಇಲ್ಲ ಏನೋ ಮಾಡಿ ಆ ಥರದಿಂದ ಸಾಂಪ್ರದಾಯಿಕವಾಗಿ ಕೇಳಬೇಕು ಅಂತ. ಅದಾಗಿರ್ಲಿಲ್ಲ. ಸೊ ಏನೋ ಒಂದು ಸಣ್ಣ ಇದು ಕೃತಜ್ಞತೆ, ಒಂದ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಆಗತ್ತೆ, ಮುಂದಕ್ಕಿನ್ನ ಒಳ್ಳೇದಾಗತ್ತೆ ಅಂತ ಅನ್ಕೊಂಡು ಸೊ ಒಂದು ಸಣ್ಣ ಕೃತಜ್ಞತೆಯಿಂದ ನಾನು ಒಂದು ಗಿಫ್ಟ್ ನ ಅರ್ಪಿಸ್ಬೇಕು ಅಂತ ಇಷ್ಟಪಡ್ತೀನಿ. ರುಕಮ್ಮ ನೂರು ಊರು ನೋಡಿ ಬಂದೆ ರುಕಮ್ಮ, ನೂರರಲ್ಲ ನಮ್ಮ ಊರೇ ಊರಮ್ಮ. ರುಕಮ್ಮ ನೂರು ಮಾತು ಕೇಳಿ ಬಂದೆ ರುಕಮ್ಮ, ನೂರರಲ್ಲ ನಮ್ಮ ಮಾತೆ
ಮಾತಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಊರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತಮ್ಮ ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು ಜೀವ ನೀಡು ಅಂದರು ನೀಡುವೆನಾ ಹೇ ರುಕ್ಕಮ್ಮ ನಮ್ಮ ಊರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತಮ್ಮ ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲ್ಲುವ ಕನ್ನಡದ ಬಾವುಟ ತಿರುಗೋ ಭೂಮಿಯಲ್ಲಿ ಮಿನುಗಿ ತೋರಿಸಲಿ ಚೆಲ್ಲುವ ಕನ್ನಡದ ಭೂಪಟ ಮಾತಿನ ಜೊತೆಯಲ್ಲೇ ಗಂಧವಿರೋ ಕನ್ನಡ ಕಸ್ತೂರಿ ಎಲ್ಲೂ ಇಲ್ಲ ಊರಿನ ಹೆಸರಲ್ಲೇ ಕರುಣೆ ಇರೋ ಕರುಣೆಯ ಕರುನಾಡು ಎಲ್ಲೂ ಇಲ್ಲ ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ ಸತ್ಯ ಹೇಳುವುದೇ ಕಾಯಕ ಎನ್ನುತ್ತಾರೆ ಇಲ್ಲಿ ರುಕ್ಕಮ್ಮ ನೂರು ಕೆರೆಯ ನೀರು ಕುಡಿದೆ ರುಕ್ಕಮ್ಮ ನೂರರಲ್ಲೂ ನಮ್ಮ ನೀರೇ ನೀರಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಊರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತಮ್ಮ ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು ಜೀವ ನೀಡು ಅಂದರು ನೀಡುವೆನಾ ಹೇ ರುಕ್ಕಮ್ಮ ನಮ್ಮ ಊರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತಮ್ಮ
ನನ್ನ ದೇವತೆ ಇರದೆ ನೀ ಜೊತೆ ನೆರಳು ನನ್ ಜೊತೆ ಬರುತ್ತಿಲ್ಲ ವಿಧಿ ನಿನ್ನ ಆಟಕ್ಕೆ ನಾನದೇ ಆಟಿಕೆ ಹೃದಯ ಏತಕ್ಕೆ ನಿನಗಿಲ್ಲ ದೇವರಿಗೂ ನಾನು ಶಾಪ ಹಾಕಿರುವೆ ಅಷ್ಟು ಕೋಪ ಹೋಗಬೇಡ ಚಿನ್ನ ಒಂಟೆ ಮಾಡಿ ನನ್ನ ಬಿಟ್ಟೋ ಬೇಡ ನನ್ನ ಬಿಟ್ಟೋ ಬೇಡ ಬಿಟ್ಟೋ ಬೇಡ ನನ್ನ ಬಿಟ್ಟೋ ಬೇಡ ಏ ಹುಡುಗಿ ಯಾಕೆ ಹಿಂಗಾಡ್ತಿ ಮಾತಲ್ಲೇ ಮಣ್ಣ ಮಾಡ್ತಿ ವರ್ಷಾತು ಹಿಂಗಾಡ್ತಿ ಸಿಗಬಲ್ಲಿ ಕೈಗೆ ನಿನ್ನ ನಡುವು ಸಣ್ಣೈತಿ ನಡಿಗೆ ಕಣ್ಣು ಗುಕ್ಕೈತಿ ನಿನ್ನ ಗುಕ್ಕ ಏನೈತಿ ಮನ್ಸು ಮಂಗ್ಯ ಆಗೈತಿ ನನ್ನ ತೋಲಿಯ ಕೆಡಿಸೈತಿ ರೇಮೋ ಏ ಬಾಬಿ ಚುಟ್ಟು ಚುಟ್ಟು ಹೇಳ ಎಲ್ಲಿ ಚುಟ್ಟು ಚುಟ್ಟು ಅಂತೈತಿ ನನಗ ಚುಮು ಚುಮು ಆಗ್ತೈತಿ ಮನಸ್ಸಲ್ಲಿ ಹುಡುಗ ಮಸಾಲೆ ಎಳಿತಿ ಕಲಿಸಿ ಮಾಡಕ ಬರ್ತಿ ನಿನ್ನ ನೋಡಕ ಮೈ ಮಾತಕ ಮ್ಯಾಲೆಲ್ಸು ತಪ್ಪೈತಿ ಏ ಹುಡುಗಿ ಚುಟ್ಟು ಚುಟ್ಟು ಅಂತೈತಿ ನನಗ ಚುಮು ಚುಮು ಆಗ್ತೈತಿ ಚುಟ್ಟು ಚುಟ್ಟು ಅಂತೈತಿ ನನಗ ಚುಮು ಚುಮು ಆಗ್ತೈತಿ ಊರ್ ಹಿಂದೆ ಬಾಳೆ ತೋಟ ಊರ್ ಮುಂದೆ ಖಾಲಿ ಸೈಟ ಇದಕ್ಕೆಲ್ಲ ನೀನಾಗ ಓಡತಿ ಮತ್ಯಾಕ ಅನುಮಾನ ಪಡತಿ ಸಲ್ಲ ಮಾಡಿ ತಂದಿದ್ದೆ ಬಲ್ಲಟ ಮಾಡಿ ಸಂಪೂರ್ಣ ತಪ್ಪಲ್ ಹಾರ ನೋಡಿದಿ ಊರಾಗ ನೀನೆಷ್ಟು ಮೆರಿತಿ ಊರ್ನಾಗ ನಂದೊಂದು ಲೆವೆಲ್ ಐತಿ ಅಶ್ವಿನಿ ದಾರ್ಯಾಗ ನಿಂತು ಯಾಕ ಬೈತಿ ಕಾಣುತ್ತೆ ಮೈಯ ಮಾಡುತ್ತೆ ಮನಸ್ ನಡಿತೈತೆ ಏನ ಅಶ್ವಿನಿ ಚುಟ್ಟು ಚುಟ್ಟು ಅಂತೈತೆ ನನಗೂ ಚುಮ್ಮು ಚುಮ್ಮು ಆಗತೈತೆ ಚುಟ್ಟು ಚುಟ್ಟು ಅಂತೈತಿ ನನಗ ಚುಮ್ಮು ಚುಮ್ಮು ಆಗ್ತೈತಿ ಚುಟ್ಟು ಚುಟ್ಟು ಅಂತ